ನಮಸ್ಕಾರ, ನಾನು ನಿಮ್ಮ ಬಿ.ಆರ್. ನಾಯ್ಡು. ಇಂದು ಭಾರತದ ಆರ್ಥಿಕತೆ ಹಿಂದೆಂದೂ ಕಾಣದ ಭೀಕರ ಅಪಾಯದ ಅಂಚಿನಲ್ಲಿ ಬಂದು ನಿಂತಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಭಾರತೀಯ ರೂಪಾಯಿ ಮೌಲ್ಯವು ಡಾಲರ್ ಎದುರು ಸರ್ವಕಾಲಿಕ ಕನಿಷ್ಠ ಮಟ್ಟಕ್ಕೆ ತಲುಪಿ 93.32ಕ್ಕೆ ಕುಸಿದಿದೆ. ರೂಪಾಯಿಯ ಈ ಕುಸಿತವು ದೇಶದ ಆರ್ಥಿಕ ಸ್ಥಿತಿಯ ದಯನೀಯ ಚಿತ್ರಣವನ್ನು ನಮ್ಮ ಮುಂದಿಟ್ಟಿದೆ. ಆಡಳಿತದ ವೈಫಲ್ಯ ಮತ್ತು ರಾಜಕೀಯ ಹಿನ್ನಡೆಯಿಂದ ಒಂದು ಕಾಲದಲ್ಲಿ ವಿಶ್ವಗುರು ಎಂದು ಸ್ವಯಂ ಘೋಷಿಸಿಕೊಂಡವರು ಇಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಸಹಾಯಕರಂತೆ ಮಂಡಿಯೂರಿದ್ದಾರೆ. ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿಯುತ್ತಿರುವುದು ಕೇವಲ ಅಂಕಿಅಂಶಗಳ ಇಳಿಕೆಯಲ್ಲ, ಇದು ದೇಶದ ಆಡಳಿತಗಾರರ ಬೇಜವಾಬ್ದಾರಿಯ ಪ್ರತಿಬಿಂಬವಾಗಿದೆ. 2014ರಲ್ಲಿ $1 ಮೌಲ್ಯ ಸುಮಾರು 58 ರೂಪಾಯಿ ಇತ್ತು. ಇಂದು ಅದು 100ರ ಗಡಿಯತ್ತ ವೇಗವಾಗಿ ಧಾವಿಸುತ್ತಿದೆ. ದುರ್ಬಲವಾಗುತ್ತಿರುವ ರೂಪಾಯಿ ಮೌಲ್ಯವು ದೇಶದ ನಾಯಕತ್ವದ ಶಕ್ತಿಯ ಬಗ್ಗೆ ಪ್ರಶ್ನೆಗಳನ್ನು ಎತ್ತುತ್ತಿದೆ. ಸಾಮಾನ್ಯ ಜನರ ಮೇಲೆ ಆರ್ಥಿಕ ಹೊರೆ. ಈ ಆರ್ಥಿಕ ಬಿಕ್ಕಟ್ಟಿನ ನೇರ ಹೊರೆ ಬೀಳುತ್ತಿರುವುದು ಶ್ರೀಮಂತರ ಮೇಲಲ್ಲ, ಬದಲಾಗಿ ಬೆವರು ಸುರಿಸಿ ದುಡಿಯುವ ಸಾಮಾನ್ಯ ಜನ ಮತ್ತು ಮಧ್ಯಮ ವರ್ಗದ ಕುಟುಂಬಗಳ ಮೇಲೆ. ರೂಪಾಯಿ ಕುಸಿತ ಎಂದರೆ ಕೇವಲ ಕರೆನ್ಸಿ ಬೆಲೆ ಇಳಿಕೆಯಲ್ಲ. ಇದರ ಪರಿಣಾಮದಿಂದ ಪೆಟ್ರೋಲ್ ಮತ್ತು ಡೀಸೆಲ್ ದರಗಳು ಗಗನಕ್ಕೇರುತ್ತಿವೆ. ಅಗತ್ಯ ವಸ್ತುಗಳ ದರ ಏರಿಕೆ, ಅಡುಗೆ ಎಣ್ಣೆಯಿಂದ ಹಿಡಿದು ದಿನಬಳಕೆಯ ವಸ್ತುಗಳವರೆಗೆ ಎಲ್ಲವೂ ದುಬಾರಿಯಾಗುತ್ತಿವೆ. ಸಾಮಾನ್ಯ ಮನುಷ್ಯ ನೆಮ್ಮದಿಯಿಂದ ಬದುಕುವುದು ಇಂದು ಕಷ್ಟಕರವಾಗಿದೆ. ದೇಶದ ಆರ್ಥಿಕತೆ ಹಳ್ಳ ಹಿಡಿಯುತ್ತಿದ್ದರೂ ಪ್ರಧಾನಿ ನರೇಂದ್ರ ಮೋದಿ ಜನಹಿತಕ್ಕಿಂತ ರಾಜಕೀಯ ಪ್ರಚಾರದ ಹಿತಾಸಕ್ತಿಗೆ ಆದ್ಯತೆ ನೀಡುತ್ತಿರುವುದು ದುರಂತ. ದೇಶಕ್ಕೆ ಇಂದು ತುರ್ತಾಗಿ ಬೇಕಾಗಿರುವುದು ಕಟ್ಟುನಿಟ್ಟಾದ ಆರ್ಥಿಕ ಶಿಸ್ತು ಮತ್ತು ಜನಪರ ಆಡಳಿತ. ಈ ರೂಪಾಯಿ ಕುಸಿತವು ನಮ್ಮ ಭವಿಷ್ಯವನ್ನು ಕತ್ತಲೆಗೆ ತಳ್ಳುವುದರಲ್ಲಿ ಸಂಶಯವಿಲ್ಲ. ಇನ್ನಾದರೂ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಳ್ಳುವುದೇ ಕಾದು ನೋಡಬೇಕಿದೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.